ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ. ವೆಲ್ಕಮ್ ಟು ಡೈಲಿ ಬ್ಲಾಗ್ ಡೇ 3. ನಾನು ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಟಿಫನ್ ಪ್ರಿಪೇರ್ ಮಾಡೋಣ ಅಂತ ಇವತ್ತು ಟಿಫನ್ಗೆ ಮೆಂತೆ ಬಾತ್ ಮಾಡಿದ್ದೆ. ಟಿಫನ್ ರೆಡಿ ಆದಮೇಲೆ ನಾನು 1 ಅವರ್ ಜುಂಬಾ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿದೆ. ಅಷ್ಟರಲ್ಲಿ ಸಂತು ಎದ್ದು ಇವತ್ತು ಆಫೀಸಿಗೆ ಹೋಗಬೇಕು ಅಂತ ಟಿಫನ್ ಮಾಡಿ ಅವ್ನ ಔಟ್ಫಿಟ್ ಎಲ್ಲ ತೋರಿಸ್ತಾ ಇದ್ದಾನೆ ನೋಡಿ. ಕೊನೆಗೂ ನಂಗೆ ಬಾಯ್ ಹೇಳ್ಬಿಟ್ಟು ಅವನು ಆಫೀಸಿಗೆ ಹೋದ. ಸೊ ನಾನು ಸಂತು ಆಫೀಸಿಗೆ ಹೋದ್ಮೇಲೆ ಒಬ್ಬಳೇ ಟಿ ವಿ ನೋಡ್ಕೊತಾ ಟಿಫನ್ ಮಾಡ್ತಾ ಕೂತಿದ್ದೆ. ಟಿಫನ್ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಸ್ನಾನ ಮಾಡಿ ಸೊ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಮಾತಾಡ್ಬೇಕು ಅಂದ್ಕೊಂಡಿರೋ ವಿಷಯ ಏನಪ್ಪ ಅಂತಂದರೆ, ನಮ್ಮದು ದಾವಣಗೆರೆ, ಸಂತುದು ಉತ್ತರ ಕರ್ನಾಟಕ. ಸೊ ನಮಗೂ ಉತ್ತರ ಕರ್ನಾಟಕ ಸೈಡವ್ರಿಗೂ ಕಲ್ಚರಲ್ಲಿ ತುಂಬ ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ಫುಡ್ಡಲ್ಲೂ ಕೂಡ ನಾವು ಬೆಳಗ್ಗೆ ಟಿಫನ್ಗೆ ದೋಸೆ, ಪಡ್ಡು, ಆಮೇಲೆ ನಮ್ಮ ಸೈಡೆಲ್ಲ ಚಪಾತಿ, ಮುದ್ದೆ ಜಾಸ್ತಿ. ಆ್ಯಂಡ್ ಅವ್ರ ಸೈಡೆಲ್ಲ ಬೆಳಗ್ಗೆ ರೊಟ್ಟಿ ಕೊಟ್ಟರು ತಿಂದುಬಿಡ್ತಾರೆ. ಸೊ ಇಬ್ಬರದ್ದು ಫುಡ್ ಕಲ್ಚರ್ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಸಂತೂ ಬೇರೆ ಊರಲ್ಲಿ ಎಲ್ಲ ಕಡೆ ಅಡ್ಡಾಡಿರೋದ್ರಿಂದ ಬೆಂಗಳೂರು ಲ್ಯಾಂಗ್ವೇಜ್ ಗೊತ್ತಿರೋದ್ರಿಂದ ಅವನು ಕರೆಕ್ಟಾಗಿ ಮಾತಾಡ್ತಾನೆ, ನಮ್ಮ ಲ್ಯಾಂಗ್ವೇಜ್ ಥರ ಮಾತಾಡ್ತಾನೆ. ಬಟ್ ಅವ್ರ ಊರಿಗೆ ಹೋದೆ ಅಂತಂದರೆ ಅವ್ರ ಫ್ಯಾಮಿಲಿಯವ್ರು ಏನು ಮಾತಾಡ್ತಾರೆ ಅನ್ನೋದೇ ಒಂದೊಂದ್ಸಲ ನಂಗೆ ಗೊತ್ತಾಗೋದಿಲ್ಲ. ಸೊ ಒಂದೊಂದ್ಸಲ ಏನಾದ್ರು ಮಾತಾಡಿದಾಗ ಎಲ್ಲರಾದ್ರೂ ಅಂತ ಓಕೆ ಅಂತ ಹೇಳ್ಬಿಟ್ಟು ನಕ್ಬಿಟ್ಟು ಸುಮ್ಮನಾಗ್ಬಿಟ್ಟಿರ್ತೀನಿ. ನಾನು ಬೇರೆ ಏನೂ ಮಾತಾಡೋಕ್ಕೆ ಹೋಗಲ್ಲ. ಸೊ ನಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ನಮ್ಮ ಲ್ಯಾಂಗ್ವೇಜ್ ನಮ್ಮಿಬ್ಬರಿಗೆ ಗೊತ್ತಿದೆ. ಸೊ ನಮ್ಮ ಲ್ಯಾಂಗ್ವೇಜ್ ಲವ್ ಲ್ಯಾಂಗ್ವೇಜ್. ಅದಾದಮೇಲೆ ನಾನು ದೇವ್ರ ಪೂಜೆ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಲಾಗಿನ್ ಆದೆ. ಇವತ್ತಂತೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಸಾಕಾಯಿತು. ಕೆಲಸ ಮಾಡಿ ಮಧ್ಯಾಹ್ನ ಊಟ ಸಹ ಮಾಡೋಕ್ಕೆ ನಂಗೆ ಟೈಮ್ ಇರಲಿಲ್ಲ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗು, ಕೆಲಸ. ಸೊ ಸಂಜೆ ಆದ ತಕ್ಷಣ ಲಾಗೌಟ್ ಆಗಿಬಿಟ್ಟು ನಾನು ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ಸಂತೂ ಆಫೀಸಿಂದ ಬಂದ ತಕ್ಷಣ ಇಬ್ಬರು ವಾಕ್ ಮಾಡಿಕೊಂಡು ಒಂದು ಶೇಪುರಿ ತಿಂದುಬರೋಣ ಅಂತ ಹೋದ್ವಿ. ನಾನು ಡಿಫ್ರೆಂಟ್ ಡಿಸ್ಟಿಕಲ್ಲಿ, ಸ್ಟೇಟಲ್ಲಿ ಎಲ್ಲ ಕಡೆ ಶೇಪುರಿ ತಿಂದಿದ್ದೀನಿ. ಬಟ್ ನಮ್ಮ ದಾವಣಗೆರೆ ಸ್ಟೇಟ್ನ ಟೇಸ್ಟ್ ನಂಗೆ ಎಲ್ಲೂ ಕೊಡೋದಿಲ್ಲ. ಇದನ್ನು ಮೋಸ್ಟ್ಲಿ ದಾವಣಗೆರೆ ಅವರು ರಿಲೇಟ್ ಮಾಡ್ಕೊಡ್ತೀರ ಅನಿಸುತ್ತೆ. ಅದರಲ್ಲೂ ಎಸ್ಪೆಷಲಿ ಆಂಜನೇಯ ದೇವಸ್ಥಾನ ಆ್ಯಂಡ್ ಬ್ಯಾಂಕ್ ಕಡೆ ಸಕ್ಕದಾಗಿ ಮಾಡ್ತಾರೆ. ಅಲ್ಲಿ ಟೇಸ್ಟ್ ಇನ್ನೆಲ್ಲೂ ಸಿಗೋಲ್ಲ. ಅದಾದಮೇಲೆ ನಾನು ಅಡುಗೆ ಎಲ್ಲ ಮುಗಿಸ್ದೆ. ನೈಟ್ ಅಡುಗೆ ಮುಗಿಸೋ ಅಷ್ಟೊತ್ತಿಗೆ ನಮ್ಮ ತಂಗಿ ಬಂದಳು. ನಾಳೆ ಸಂಕ್ರಾಂತಿ ಇರೋದ್ರಿಂದ ಬಾ ಪಿ ಜಿಲಿ ಒಬ್ಬಳೇ ಇರ್ತೀಯ, ಇನ್ನೇನು ಮಾಡ್ತೀಯ ಅಂತ ಹೇಳ್ಬಿಟ್ಟು ಹಬ್ಬ ಕರೆದಿದ್ವಿ ಅವಳಿಗೆ. ಸೊ ಅವಳ ಲೈಫ್ ಹೆಂಗಿದೆ ಏನು ಎತ್ತ ಅಂತ ಹೇಳ್ಬಿಟ್ಟು 3 ಜನ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ, ಹರಟೆ ಹೊಡೆದ್ವಿ. ಅದಾದಮೇಲೆ 3 ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ನನ್ನ ತಂಗಿನೇ ಪಾತ್ರೆ ತೊಳೆದ್ಲು. ಇವತ್ತು ಸೊ ನನಗೆ ರೆಸ್ಟ್ ಇತ್ತು. ಅದಾದಮೇಲೆ 3 ಜನ ಮಲ್ಕೊಂಡ್ವಿ. ಸೊ ನಾಳೆ ಬೆಳಗ್ಗೆ ಹಬ್ಬ ಎಲ್ಲ ಬೇಗ ಎದ್ದೇಳಬೇಕು ಅಂತ. ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್ ಡೇ 3. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದಟ್ ಟೇಕ್ ಕೇರ್, ಲವ್ ಯು, ಬಾಯ್.